ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಂದು ಯೋಜನೆ ಆ್ಯಡ್ ಆಗುತ್ತೆ ನನ್ನ ಒಂದು ಯೋಜನೆಗಳ ಸೀರೀಸ್ಗೆ. ಈ ಯೋಜನೆ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ನಿಮಗೆ ನನ್ನ ಆಸಕ್ತಿ ಇತ್ತಂದ್ರೆ ಫುಲ್ ವಿಡಿಯೋನ ವಾಚ್ ಮಾಡಿ. ಈಗ ನಾನು ಹೇಳಕ್ ಹೋಗ್ತಿರೋ ಒಂದು ಯೋಜನೆ ಪ್ರಾರಂಭ ಆಗಿದ್ದು 2009ರಲ್ಲಿ ಪ್ರಾರಂಭ ಆಗಿತ್ತು. ಇದು ನಮ್ಮ ಒಂದು ಮಾಜಿ ಪ್ರಧಾನಿಯಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ BPL ಕುಟುಂಬಗಳು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಅವರು ಆರ್ಥಿಕ ಸಂಕಷ್ಟಗಳನ್ನ ರಕ್ಷಿಸೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಮಾಡಿದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಕ್ಯಾನ್ಸರ್ ಕಾಯಿಲೆಗಳು, ಹೃದಯಾಘಾತ ಕಾಯಿಲೆಗಳು, ಮತ್ತೆ ಸುಟ್ಟ ಗಾಯಗಳಾಗಿರ್ಲಿ, ಕಿಡ್ನಿ ಸಂಬಂಧಿತ ಕಾಯಿಲೆಗಳಿಗೆ, ಇದೇ ರೀತಿಯ ಒಂದು ತೃತೀಯ ದರ್ಜೆಯ 400ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಬೇಕಾಗಿರುವಂತ ಒಂದು ಆರ್ಥಿಕ ನೆರವನ್ನ ಈ ಯೋಜನೆ ಅಡಿಯಲ್ಲಿ ನಮಗೆ ಸಿಗ್ತಿದೆ. ಈ ಒಂದು ಯೋಜನೆಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ನಮಗೆ ಬೇಕಾಗಿರುವಂತಹ ಒಂದು 20% ಅಷ್ಟು ನೆರವು ರಾಜ್ಯ ಸರ್ಕಾರದಿಂದ, 80% ಅಷ್ಟು ನೆರವು ವಿಶ್ವ ಬ್ಯಾಂಕ್ ಕಡೆಯಿಂದ ನಮಗೆ ಸಿಗ್ತಿದೆ. BPL ಕಾರ್ಡ್ ಹೊಂದಿರುವಂತಹ ಕುಟುಂಬಗಳಿಗೆ 1.5 ಲಕ್ಷದವರೆಗೂ ನಿಮಗೆ ಇಲ್ಲಿ ಆರ್ಥಿಕ ನೆರವು ಸಿಗುತ್ತೆ. ಮತ್ತೆ ವಿಶೇಷ ಪ್ರಕರಣಗಳಲ್ಲಿ ಇನ್ನು ಹೆಚ್ಚುವರಿಯಾಗಿ 50,000 ಸಹಾಯ ಲಭ್ಯವಿದೆ. ಈ ಒಂದು ಯೋಜನೆ ಏನಿದೆ ಅಲ್ಲ, ಇವಾಗ ಇದು ನಮ್ಮ ಒಂದು ಆರೋಗ್ಯ ಕರ್ನಾಟಕ ಒಂದು ಯೋಜನೆ ಜೊತೆಗೆ ಮರ್ಜ್ ಆಗ್ಬಿಟ್ಟು ಇವಾಗ ಅದು ನಗರದಲ್ಲಿರುವಂತಹ BPL ಕಾರ್ಡ್ ಹೊಂದಿರುವಂತಹ ಕುಟುಂಬಗಳು ಮತ್ತೆ ಗ್ರಾಮೀಣ ಭಾಗದಲ್ಲಿ ಹೊಂದಿರುವಂತಹ BPL ಕಾರ್ಡ್ ಕುಟುಂಬಗಳು ಇಬ್ಬರಿಗೂ ಸಾಮಾನ್ಯವಾಗಿರುವಂತಹ ಒಂದು ಲಾಭವನ್ನು ಕೊಡ್ತಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಇವಾಗ ಯಾರು ಅರ್ಹರು, ಯಾವ ಚಿಕಿತ್ಸೆ ಲಭ್ಯ ಇದೆ, ಯಾವ ಡಾಕ್ಯುಮೆಂಟ್ ಬೇಕು, ಆಸ್ಪತ್ರೆಯಲ್ಲಿ ಎಲ್ಲಿ ನಾವು ಅರ್ಜಿ ಹಾಕಬೇಕು, ಮತ್ತೆ ಯಾವ ಕ್ಲೈಮ್ನ ಸ್ಥಿತಿಯನ್ನ ಹೇಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಈಗ ಈ ಒಂದು ಯೋಜನೆಯ ಅರ್ಹತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಕರ್ನಾಟಕದ ಪರ್ಮನೆಂಟ್ ನಿವಾಸಿ ಆಗಿರ್ಬೇಕು. ಎರಡನೇದಾಗಿ ನೀವು BPL ಕಾರ್ಡ್ನ ಹೊಂದಿರಬೇಕು. ಮೂರನೇದಾಗಿ ಯಾವುದೇ ರೀತಿಯ ಒಂದು ವಯೋಮಿತಿ ಇಲ್ಲ. ಆದರೆ ಈ ಒಂದು ಯೋಜನೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೆ ಲಾಭ ಲಭ್ಯ ಇದೆ. ಯೋಜನೆಗೆ ಅರ್ಹರಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವಾಗ ಯಾರ್ಯಾರು ಅರ್ಹರಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ APL ಕಾರ್ಡ್ನ ಹೊಂದಿರೋರು. ಎರಡನೇದಾಗಿ ನಾವು ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಆಸ್ಪತ್ರೆ ಒಂದು ಪಟ್ಟಿಯಲ್ಲಿ ಬರಬೇಕು. ಅಲ್ಲಿ ಮಾತ್ರ ಈ ಒಂದು ಯೋಜನೆ ಅಥವಾ ಈ ಒಂದು ಕ್ಲೈಮ್ನ ನಾವು ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ತಗೊಳಕ್ ಬರಲ್ಲ. ಮತ್ತೆ ಅವ್ರು ಏನು ಸಜೆಸ್ಟ್ ಮಾಡಿರ್ತಾರೆ, ಎಲ್ಲಿ ಮಾಡಿಸ್ಕೋಬೇಕು ಅಲ್ಲೇ ಹೋಗಿ ಮಾಡಿಸ್ಕೊಂಡ್ರೆ ಮಾತ್ರನೇ ಈ ಒಂದು ಯೋಜನೆಯ ಒಂದು ಲಾಭನ ಪಡ್ಕೋಬಹುದು. ಇಲ್ಲಾಂದ್ರೆ ಪಡೆಯಕ್ಕಾಗಲ್ಲ. ಒಂದು ಉದಾಹರಣೆ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ, ಹೃದಯ ಸಂಬಂಧ ಕಾಯಿಲೆ ಇರುವಂತ ಒಂದು ಕುಟುಂಬದ ಸದಸ್ಯ, ಅವನಿಗೆ ಫಸ್ಟ್ ಪ್ರಯಾರಿಟಿ ಹೋಗುತ್ತೆ. ಯಾವ್ದು ಎಮರ್ಜೆನ್ಸಿ ಇರುತ್ತೆ ಆ ಒಂದು ಎಮರ್ಜೆನ್ಸಿಯ ತಕ್ಕಂತೆ ಪ್ರಯಾರಿಟಿನ ಕೊಡ್ತಾರೆ. ಯೋಜನೆಯ ಲಾಭಗಳು ಈ ರೀತಿಯಾಗಿದೆ. ಮೊದಲನೇದಾಗಿ ಕ್ಯಾಶ್ಲೆಸ್ ಆಗಿರುತ್ತೆ, ದುಡ್ಡು ಕಟ್ಟುವಂತ ಅವಶ್ಯಕತೆ ಇರಲ್ಲ. ಎರಡನೇದಾಗಿ ಪ್ರತಿ ವರ್ಷ 1.5 ಲಕ್ಷದಷ್ಟು ಲಾಭ ಸಿಗುತ್ತೆ ಕುಟುಂಬದ ಒಂದು ಆಧಾರದ ಮೇಲೆ. ಮತ್ತೆ ಇದು ಏನೇನು ಕವರ್ ಮಾಡುತ್ತೆ, ಡಯಾಗ್ನೋಸಿಸ್ ಆಗಿರ್ಲಿ, ಮತ್ತೆ ಸರ್ಜರಿ ಆಗಿರ್ಲಿ, ಔಷಧಿ, ICU ನಂತರದ ಚಿಕಿತ್ಸೆಗಳನ್ನ ಕೂಡ ಇದು ಕವರ್ ಮಾಡಿಕೊಡುತ್ತೆ. ಯೋಜನೆಯಲ್ಲಿ ಕೆಲವೊಂದು ಕಾಯಿಲೆಗಳನ್ನ ಅವರೇ ಹೇಳಿದ್ದಾರೆ. ಒಂದು ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಟ್ರಾನ್ಸ್ಪ್ಲಾಂಟ್, ಡಯಾಲಿಸಿಸ್, ಈ ರೀತಿ ಶಸ್ತ್ರಚಿಕಿತ್ಸೆಗಳ ಏನೇನಿದಾವಲ್ಲ ಅವನ್ನೆಲ್ಲ ಕವರ್ ಮಾಡಿಕೊಡುತ್ತೆ. ಅಂಡ್ ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಈ ಒಂದು ಯೋಜನೆ ಅಡಿಯಲ್ಲಿ ರಾಜ್ಯದಾದ್ಯಂತ ಇರುವಂತಹ 106 ಆಸ್ಪತ್ರೆಗಳು ಕೂಡ ಭಾಗಿಯಾಗಿದೆ. ಹೆಚ್ಚುವರಿ ಆಗಿರುವಂತಹ ಒಂದು 50,000ನ ಕೆಲವೊಂದು ಸ್ಪೆಷಲ್ ಕ್ಲಾಸಸ್ಗಳಲ್ಲಿ ಮಾತ್ರ ಕೊಡ್ತಾರೆ. ಅದು ಒಂದು ವೆರಿಫಿಕೇಶನ್ ಆದ್ಮೇಲೆ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನ ಒಂದು ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಹೆಚ್ಚುವರಿ ಆಗಿರುವಂತಹ ಒಂದು 50,000 ನಿಮಗೆ ಸಿಗುತ್ತೆ. ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಮಾತ್ರ. ಈ ಒಂದು ಯೋಜನೆ ಮುಖಾಂತರ ಆರ್ಥಿಕ ಭದ್ರತೆ ಸಿಗುತ್ತೆ. ಅದನ್ನ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಈ ಒಂದು ಕ್ಯಾನ್ಸರ್ ಚಿಕಿತ್ಸೆಗೆ 5 ಲಕ್ಷಕ್ಕಿಂತ ಹೆಚ್ಚಾಗಿ ಖರ್ಚಾಗುತ್ತೆ. ಈ ಒಂದು ಯೋಜನೆಯಿಂದ ಸಾಲಕ್ಕೆ ಸಿಲುಕದೆ BPL ಕುಟುಂಬಗಳು ಚಿಕಿತ್ಸೆನ ಪಡ್ಕೋಬಹುದು. ಈ ಒಂದು ಯೋಜನೆ ಯಶಸ್ವಿಯಾಗಿ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಮುಂದುವರಿಯುತ್ತೆ. ತುಂಬಾ ಜಲ್ದಿ ಪ್ರೊಸೀಜರ್ ಕಂಪ್ಲೀಟ್ ಆಗೋದ್ರಿಂದ ಎಮರ್ಜೆನ್ಸಿ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಜಸ್ಟ್ ನಮ್ಗೆ ಬೇಕಾಗಿರೋದು ಆಧಾರ್ ಕಾರ್ಡು, BPL ಮತ್ತೆ ಒಂದು ಪೇಷಂಟ್ ನ ಒಂದು ರಿಪೋರ್ಟ್. ಕರ್ನಾಟಕದಲ್ಲೇ ವಾಸವಿದೆ ಅಂತ ಹೇಳೋದಕ್ಕೆ ಅಡ್ರೆಸ್ ಪ್ರೂಫ್ ಆಗಿ ವೋಟರ್ ID ಕಾರ್ಡು, ಮತ್ತೆ ನಮ್ಗೆ ಆಸ್ಪತ್ರೆಯಿಂದ ನಮ್ಗೆ ಸಿಗುವಂತ ಡಾಕ್ಯುಮೆಂಟ್ಗಳು ಯಾವ್ದಾವ್ದು ಅಂತ ಹೇಳಿದ್ರೆ, ಒಂದು ರೋಗ ನಿರ್ಣಯ ಪತ್ರ, ಮತ್ತೆ ವೈದ್ಯಕೀಯ ಒಂದು ರಿಪೋರ್ಟು, ಮತ್ತೆ ಅವ್ರಿಗೆ ಪೂರ್ವಾನುಮತಿಯ ಒಂದು ಪತ್ರ. ಎಲ್ಲ ರಿಪೋರ್ಟ್ಗಳ ಒಂದು ಫೋಟೋ ಕಾಪಿ, ಮತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಜೊತೆ ಲಿಂಕ್ ಆಗಿರ್ಬೇಕು. ಇನ್ನೊಂದೇನಂತ ಹೇಳಿದ್ರೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಅದರದ್ದೊಂದು ಫೋಟೋ ಕಾಪಿ. ಹಂತವಾಗಿ ಈ ಒಂದು ಯೋಜನೆಯ ಒಂದು ಪ್ರೊಸೀಜರ್ಸ್ನ ತಿಳ್ಕೊಳ್ಳೋಣ.
ಆರೋಗ್ಯ ಕರ್ನಾಟಕದಲ್ಲಿ ಬರುವಂತಹ ಅನುಮೋದಿತ ಆಸ್ಪತ್ರೆಗಳಲ್ಲಿ ನೀವು ಹೋಗಬೇಕು. ಅಲ್ಲಿ ಹೋದ್ಮೇಲೆ ನಿಮಗೆ ಆರೋಗ್ಯ ಮಿತ್ರ ಅಂತೇಳಿ ಒಂದು ಸೆಂಟರ್ ಇರುತ್ತೆ. ಆ ಸೆಂಟರಲ್ಲಿ ನಿಮ್ಮನ್ನು ಭೇಟಿ ಮಾಡಿದ್ಮೇಲೆ ವ್ಯಾಮ್ಕೋ ಅನ್ನೋ ಒಂದು ಸಿಸ್ಟಮ್ನ ಮೂಲಕ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು BPL ರೇಷನ್ ಕಾರ್ಡ್ನೆಲ್ಲ ದೃಢೀಕರಿಸ್ತಾರೆ. ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಎಲ್ಲ ಆದಮೇಲೆ ನಿಮ್ಮನ್ನು ಡಾಕ್ಟರ್ ಹತ್ರ ಕಳಿಸ್ಕೊಡ್ತಾರೆ. ವೈದ್ಯರು ಹತ್ರ ಇರುವಂಥ ಒಂದು ಪಟ್ಟಿಯಲ್ಲಿ 402 ಅದಕ್ಕಿಂತ ಹೆಚ್ಚು ಚಿಕಿತ್ಸೆಗಳೆಲ್ಲ ಪಟ್ಟಿ ಇರುತ್ತೆ. ಆ ಒಂದು ಪಟ್ಟಿಯಲ್ಲಿ ನಿಮಗೆ ಬೇಕಾದಂಥ ಒಂದು ಚಿಕಿತ್ಸೆ ಇದೆಯಾ ಇಲ್ಲ ಅನ್ನೋದನ್ನು ಅವರು ವೆರಿಫಿಕೇಷನ್ ಮಾಡ್ತಾರೆ. ಆಸ್ಪತ್ರೆ SC/ST ಅವರಿಗೆ ವೆಚ್ಚ ಎಷ್ಟಾಗುತ್ತೆ ಅಂತೇಳಿ ಮತ್ತು ರೋಗ ನಿರ್ಣಯ ಪತ್ರನ ಅವರು ಕಳಿಸ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಎಮರ್ಜೆನ್ಸಿ ಇತ್ತು ಅಂದಾಗ ಕೆಲವೇ ಗಂಟೆಗಳಲ್ಲಿ ಅಪ್ರೂವ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 24x48 ಅವರ್ಸ್ ಟೈಮ್ ತಗೊಳುತ್ತೆ ಅಪ್ರೂವ್ ಆಗೋದಕ್ಕೆ. ಅಪ್ರೂವ್ ಆದಮೇಲೆ ನಮಗೆ ಕ್ಯಾಶ್ಲೆಸ್ ಒಂದು ಫೆಸಿಲಿಟಿಯ ಒಂದು ಮುಖಾಂತರ ನಮಗೆ ಬೇಕಾಗಿರುವಂಥ ಒಂದು ಚಿಕಿತ್ಸೆ ಟ್ರೀಟ್ಮೆಂಟ್ ನಮಗೆ ಸಿಗುತ್ತೆ. ಮತ್ತು ಡಿಸ್ಚಾರ್ಜ್ ಆದಮೇಲೆ SAST ಒಂದು ಮುಖಾಂತರ ಆಸ್ಪತ್ರೆಗೆ ಹಣ ಪಡೀತಾರೆ. ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ ನೀವು ಹೆಲ್ಪ್ಲೈನ್ ನಂಬರ್ 104 ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು. ಇನ್ನೊಂದು ಖುಷಿಯಾಗಿರುವಂಥ ಒಂದು ಸುದ್ದಿ ಏನಂತ ಹೇಳಿದ್ರೆ, ನಾವು ಇದನ್ನು ಆನ್ಲೈನಲ್ಲಿ ಕೂಡ ಟ್ರ್ಯಾಕ್ ಮಾಡ್ಕೋಬೋದು. ನಮಗೆ ಆಸ್ಪತ್ರೆಯಿಂದ ಸಿಕ್ಕಿರುವಂಥ ಒಂದು ಪೇಷಂಟ್ ID-ನ 104 ಅಥವಾ ವೆಬ್ಸೈಟಲ್ಲಿ ಹೋಗಿ ನೀವು ಏನು ಮಾಡ್ಬೋದು, ಆ ಒಂದು ಸ್ಟೇಟಸ್ನ ನೀವು ತಿಳ್ಕೊಬೋದು. ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಕಾರಣಗಳು ಈ ರೀತಿ ಇರ್ಬೋದು ಅಂತೇಳಿ ಅವರೇ ಕೂಡ ಅಪ್ಡೇಟ್ ಮಾಡ್ತಾರೆ. ಕಾರಣಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಆ ಚಿಕಿತ್ಸೆ ಏನಿದೆ ಆ ಒಂದು ಪಟ್ಟಿಯಲ್ಲಿ ಆ ಚಿಕಿತ್ಸೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.